ಜಗಳ ಮಾಡೋಕ್ಕಾಗಲಿ ನಾನು ಇಲ್ಲಿಗೆ ಬಂದಿಲ್ಲ. ಮುತ್ತು ಹತ್ರ 2 ವಿಷಯ ಮಾತಾಡಬೇಕು. ಮಾತಾಡ್ಕೊಂಡು ಹೊಟ್ಟೋಗ್ತೀನಿ. ಎಷ್ಟೇ ಅವಮಾನ ಮಾಡಿದ್ರು ಮತ್ತೆ ಮತ್ತೆ ಅವ್ರ ಹತ್ರನೇ ಮಾತಾಡಬೇಕು ಅಂತಿದ್ದೀರಲ್ಲ, ನೀವು ನಿಜವಾಗ್ಲೂ ಭಿಕ್ಷುಕರೇ ಬಿಡಿ. ಇರ್ಲಿ, ಸಂಬಂಧಿಕರ ವಿಷಯ ನನಗೆ ಯಾಕೆ? ನಾನೇನು ಹೇಳೋದು, ಅದಕ್ಕೆ ನೀವೇನು ಹೇಳೋದು, ಇದೆಲ್ಲ ಬೇಕಾ? ಈಗ್ಲೋ ಆಗ್ಲೋ ಸಾಯೋ ನೀನು ನನಗೆ ಶಾಪ ಹಾಕ್ಬೋದು. ಮುತ್ತು ಮಾವ ನನ್ನ ಒಪ್ಕೊಂಡು ಮದ್ವೆ ಆಗ್ತಿದ್ರೆ ಅದಕ್ಕೆ ಬಂದು ನೀವು ಕಲ್ಲು ಹಾಕ್ಬೋದು. ಆದ್ರೆ ನಾನ್ ಮಾತ್ರ ನಿಮ್ಗೆ ಏಕವಚನದಲ್ಲಿ ಮಾತಾಡಬಾರ್ದಾ? ನೀವು ಕೊಟ್ಟಿರೋ ನೋವಿಗೆ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ, ನೋಡ್ತೀರಾ? ನಾನ್ ನಿಮಗೆ ಇನ್ನಷ್ಟು ವಿಷಯ ಹೇಳಬೇಕು, ಕೇಳಿ ಕಿವಿನ ಪಾವನ ಮಾಡ್ಕೊಳ್ಳಿ. ನಾನ್ ಮುತ್ತು ಮಾವನ್ನ ಮದ್ವೆ ಆಗ್ಬೇಕು, ಇಡೀ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡೆ ನಾನು ಈ ಊರಿಗೆ ಬಂದಿದ್ದು. ನನ್ ದಾರಿಗೆ ಅಡ್ಡ ಇದ್ದಿದ್ದ ಬೆಳ್ಳಿನ ಪ್ಲಾನ್ ಮಾಡಿ ದೂರ ಮಾಡಿದ್ದು ನಾನೇ. ಬರೀ ದೂರ ಅಷ್ಟೇ ಅಲ್ಲ, ಪರ್ಮನೆಂಟ್ ಆಗಿ ಬೆಳ್ಳಿನ ಮುಗಿಸ್ಬೇಕಂತನೂ ಪ್ಲಾನ್ ಮಾಡಿದ್ದೆ. ಆದ್ರೆ ಏನ್ ಮಾಡ್ತೀರಾ, ಅವಳ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅಶೋಕಂಗೆ ಅವಳನ್ನ ಕಿಡ್ನಾಪ್ ಮಾಡು ಅಂತ ಹೇಳಿದ್ದು ನಾನೇ. ಆ ಬೆಳ್ಳಿನ ಎಲ್ಲಾದ್ರೂ ದೂರ ಕಳ್ಸೋಣ ಅಂದ್ರೆ ಮುತ್ತು ಮಾವ ಇಲ್ಲ ಬೇರೆ ಯಾರಾದ್ರೂ ಹೋಗಿ ಅವಳನ್ನ ಕರ್ಕೊಂಡ್ಬರ್ತಾರೆ. ಅದ್ರ ಬದಲು ಅವಳು ಮದ್ವೆ ಮಾಡಿ ಕಳಿಸ್ಕೊಟ್ರೆ ಅವಳ ತೊಂದ್ರೆನೂ ಇರಲ್ಲ, ನಾವು ನೆಮ್ಮದಿಯಾಗಿರ್ಬೋದು. ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಇನ್ನು ವಿಷಯಗಳು ಬೇಜಾನಿದೆ, ಅದನ್ನು ಕೇಳಿಸ್ಕೊಂಡು ಖುಷಿ ಪಡಿ. ನೀನು ಮನುಷ್ಯಲೇನೆ ಅಲ್ಲ, ಮೃಗ. ನೀನು ಮೃಗ. ನನ್ ಮಾತಿನ್ನು ಮುಗ್ದಿಲ್ಲ ಪುಷ್ಪ. ನಾನು ಏನ್ ಹೇಳ್ತೀನಿ ಅಂತ ಪೂರ್ತಿಯಾಗಿ ಕೇಳಿಸ್ಕೊ. ನನ್ ಕಾಲ್ ಧೂಳಿಗೆ ಸಮ ಇಲ್ಲ ಅವಳು. ನಾನೇನೇ ಚಾಲೆಂಜ್ ಮಾಡಿದ್ರು ಅವಳು ಗೆಲ್ತಾ ಹೋದ್ಲು. ಅದಕ್ಕೆ ಅವಳ ಹೆಸರಿಗೆ ಕಳಂಕ ತರಬೇಕು ಅಂತ ಕದ್ರೇಶನ್ ದುಡ್ಡು ಕೊಟ್ಟು ನಾನು ನಾಟಕ ಆಡ್ಸಿದ್ದು. ಬೆಳ್ಳಿನ ನಂಬಿಸಿ ಮೋಸ ಮಾಡಬೇಕು, ಮಂಕ್ ಬೂದಿ ಎರ್ಚಿ ಊರಿನ ಜನ ಮುಂದೆ ಅವಳಿಗೆ ತಾಳಿ ಕಟ್ಟಬೇಕು. ಆದ್ರೆ ಏನ್ ಮಾಡ್ತೀಯಾ, ಅವನ್ ಲಕ್ ಸರಿ ಇರ್ಲಿಲ್ಲ, ಅದಕ್ಕೆ ಸೀದಾ ದೇವ್ರ ಪಾದ ಸೇರ್ಕೊಂಡ. ಇಲ್ಲ ಅಂದಿದ್ರೆ ಹೇಗಾದ್ರೂ ಮಾಡಿ ಅವನಿಗೆ ಬೆಳ್ಳಿನ ಗಂಟು ಹಾಕ್ಬೋದಿತ್ತು. ನಾನ್ ಚೆನ್ನಾಗಿ ಬದುಕಬೇಕು ಅಂದ್ರೆ 10 ಅಲ್ಲ 100 ಜನನ್ ಸಾಯಿಸಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅದರಲ್ಲಿ ಬೆಳ್ಳಿನೇ ಇದ್ರು ಐ ಡೋಂಟ್ ಕೇರ್. ಅವ್ರ ಸಮಾಧಿ ಮೇಲೆ ನಾನು ಅರಮನೆ ಕಟ್ತೀನಿ, ಅಲ್ಲೇ ಮಹಾರಾಣಿ ತರ ಮೆರೀತೀನಿ. ಅಶೋಕನ್ ಜೊತೆ ಮದುವೆ ಮಿಸ್ ಆಯ್ತು, ಕಾರಲ್ಲಿ ಸಾಯಿಸ್ಬೇಕು ಅನ್ಕೊಂಡೆ, ಅದು ಮಿಸ್ ಆಯ್ತು. ಬೆಳ್ಳಿಗೆ 1 ಅಲ್ಲ 2 ಅಲ್ಲ 100 ಸರಿ ಸಾಯಿಸೋ ಪ್ರಯತ್ನ ಪಟ್ಟೆ, ಆದ್ರೆ ಒಂದಲ್ಲ ಒಂದ್ ರೀತಿಲಿ ಅವಳು ತಪ್ಪಿಸ್ಕೊಂಡು ಹೋದ್ಲು. ಓ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಈಗ ಮದ್ವೆ ಹುಡ್ಗನ್ ಕರ್ಸಿದ್ದು ನಾನೇ, ಮುತ್ತು ಮಾವನ್ ಜೊತೆ ಬೆಳ್ಳಿ ಫೋಟೋ ಹಾಕಿದ್ದು ನಾನೇ. ಮುತ್ತು ಮಾವನ್ ಕೈಲಿ ಬೆಳ್ಳಿಗೆ ನಿಮಗೆ ಅವಮಾನ ಮಾಡಿಸಿದ್ದು ನಾನೇ. ಎಷ್ಟು ಮಾಡಿದ್ರು ನೀವು ಈ ಊರ್ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ, ಆದ್ರೆ ಈಗ ನೋಡಿ ಟಕ್ಕಂತ ಊರ್ ಬಿಟ್ಟು ಹೋಗೋಕೆ ರೆಡಿಯಾಗಿ ನಿಂತಿದ್ದೀರಾ. ಇದು ಪ್ಲಾನ್ ಅಂದ್ರೆ. ನೀನ್ ನಿಜವಾಗ್ಲೂ ಚೆನ್ನಾಗಿರಲ್ಲ ಕಣೆ, ನಾಶ ಆಗೋಗ್ತೀಯ, ಸರ್ವನಾಶ ಆಗೋಗ್ತೀಯ. ಇನ್ನೊಬ್ರು ಬಾಳಲ್ಲಿ ಹೀಗೆಲ್ಲ ಆಟ ಆಡೋ ನಿನ್ನಂತವ್ರಿಗೆ ಆ ದೇವ್ರು ಸರಿಯಾಗಿ ಪಾಠ ಕಲಿಸ್ತಾನೆ ಕಣೆ, ಪಾಠ ಕಲಿಸ್ತಾನೆ. ಸ್ಕೂಲಲ್ಲೇ ಪಾಠ ಕೇಳಿಸ್ಕೊಂಡಿಲ್ಲ ನಾನು, ಇನ್ ದೇವ್ರು ಹೇಳಿದ ಪಾಠ ಕೇಳಿಸ್ಕೋತೀನ? ನೋವೇ, ಈ ದೇವ್ರು ದಿಂಡ್ರು ಎಲ್ಲ ನಿಮ್ಮಂತ ಹಳ್ಳಿ ಗುಗ್ಗುಗಳಿಗಷ್ಟೇ. ಇಲ್ಲಿ ನಾನೇ ದೇವ್ರು, ನಾನೇ ದೆವ್ವ. ನಮ್ಮ ಮುತ್ತು ಈ ತರ ತಪ್ಪು ಮಾಡ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವನಿಗೆ ನಿಜವಾದ ವಿಚಾರ ಗೊತ್ತಾಗ್ಬೇಕು, ನೀನ್ ಆಡ್ತಿರೋ ನಾಟಕ ಎಲ್ಲ ಗೊತ್ತಾಗ್ಬೇಕು. ನಿನ್ನಂತ ಮನೆ ಹಾಳಿ ಊರ್ಗ್ ಒಬ್ಳಿದ್ರು ಸಾಕು, ಊರೇ ಹಾಳಾಗಿ ಹೋಗುತ್ತೆ. ನೀನು ಕೊಳಕ ಮಂಡ್ಲ ಇದ್ದ ಹಾಗೆ, ನೀನು ಉಸಿರು ತಾಕಿದ್ರು ಸಾಕು ಕೊಳ್ತು ನಾಶ ಆಗೋಗ್ತಾರೆ. ಅಂತ ವಿಷ ತುಂಬಿರೋ ಹಾವು ನೀನು. ಯಾಕಂದ್ರೆ ನನಗೇನು, ನಾನ್ ಚೆನ್ನಾಗಿರ್ಬೇಕು ಅಷ್ಟೇ.
ಅಯ್ಯೋ ಮನೆ ಹಾಳಿ, ಇಂಥ ಬದುಕಿ ಅದಕ್ಕೆ ಬದುಕ್ತಾ ಇದೀಯಾ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? 4 ಜನನಾದ್ರೂ ನೆಮ್ಮದಿಯಾಗಿ ಬದುಕ್ತಾರೆ. ನಮ್ಮನೆಗೆ ಬಂದು ಮಾಯನ್ಗೆ ಎಲ್ಲಾದ್ರೂ ಹೋಗಿ ಸಾಯಿ ಅಂತ್ಯ? ಎಷ್ಟೇ ಧೈರ್ಯ ನಿನಗೆ? ಏಯ್, ಸ್ವಂತ ಅತ್ತೆ ಅಂತಾನು ನೋಡ್ದೆ ಅವಳಿಗೆ ಹೊಡೆದೇ ಇಲ್ಲ. ನಾಚಿಕೆ ಆಗಲ್ವ ನಿನ್ಗೆ? ನಿಮ್ಮಮ್ಮ ಇದನ್ನೇನ ಸಂಸ್ಕಾರ ಕಲಿಸಿರೋದು? ಈ ಅನ್ಯಾಯ ಕೇಳೋದಕ್ಕೆ ಈ ಮನೇಲಿ ಯಾರು ಇಲ್ವಾ? ಯಾರು ಇಲ್ವಾ? ಯಾಕಿಲ್ಲ, ಮುತ್ತು ಮಾವ ಇದಾರಲ್ಲ, ಅಲ್ಲಿ ಮಾಡಿ ಮೇಲೆ ನಿಂತ್ಕೊಂಡು ಕೇಳಿಸ್ಕೊತಿದ್ದಾರೆ. ನೋಡಿ, ಅಲ್ಲಿ ನೋಡಿ. ಇಂಥ ಕೀಳ್ ಜನನ್ ಬಿಟ್ಟು ನನಗೆ ಹೊಡಿಸ್ತೀಯೇನಪ್ಪ? ನೀನು ಆ ಥರದವನಲ್ಲ, ತುಂಬ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಇಂಥ ಕೀಳ್ ಮಟ್ಟಕ್ಕೆ ಇಳಿದು ಬಿಟ್ಟಿಯ ಮುತ್ತು. ದುಡ್ಡು ಬಂದ್ರೆ ಅಹಂಕಾರ ಬರುತ್ತೆ ಅಂತ ಕೇಳಿದ್ದೆ, ಆದ್ರೆ ನನ್ನ ಮುತ್ತು ಅಂತವನಲ್ಲ ಅಂತಾನು ಅನ್ಕೊಂಡಿದ್ದೆ. ಯಾಕೆ ಮಾತಾಡ್ತಿಲ್ಲ ಮುತ್ತು ನೀನು? ದುಡ್ಡಿದೆ ಅನ್ನೋ ಮಧಾನ ಇಲ್ಲ, ಇಂಥವ್ರ ಹತ್ರ ಯಾಕೆ ಮಾತಾಡ್ಬೇಕು ಅನ್ನೋ ಪೊಗರ. ಮುಚ್ಚೆ ಬಾಯಿ. ನನ್ ಗಂಡ ಹಾಕೊಂಡ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ಚಪ್ಪಲಿ ಕಿತ್ತೋಗುತ್ತೆ. ಇವರೆಲ್ಲ ನನಗಿಂತ ಚಿಕ್ಕವರು, ನನಗೆ ಹೋಗೇ ಬಾರೆ ಅಂತ ಮಾತಾಡ್ತಿದ್ದಾರೆ. ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ದೆ ಹೊಡಿತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದೀಯ ಮುತ್ತು? ಯಾಕೋ ಮಾತಾಡ್ತಾ ಇಲ್ಲ? ನಿನ್ನ ಹೃದಯ ಅನ್ನೋದೇ ಇಲ್ವಾ? ಕಲ್ಲಾಗೋಗಿದೀಯ ನೀನು. ದುಡ್ಡು ಬಂದ್ರೆ ಸಾಕು, ಬೇರೆ ಏನೂ ಕಾಣಿಸಲ್ಲ ಅಂತಾರೆ. ನೀನು ಅದೇ ಅಂತ ಇವತ್ತು ನಿರೂಪಿಸ್ಬಿಟ್ಟಿಯಲ್ಲೋ. ಏನ್ ಮಾಯಾ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಅವ್ರು ಇನ್ನೂ ಮಾತಾಡ್ತಾನೆ ಇದ್ದಾರೆ. ಕತ್ತಿಡ್ದು ಹೊರಗ್ ದಬ್ಬೋ. ಶರ್ಮಿಳಾ, ಏನ್ ನೋಡ್ತಾ ಇದ್ಯಾ? ಅದಕ್ಕೂ ಬಗ್ಲಿಲ್ಲ ಅಂದ್ರೆ 4 ಬಾರ್ಸಿ ಆಚೆ ದಬ್ಬಿ. ಇವ್ರಿಗೆ ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತಿದೆ. ಥು! ಏನಂದೆ ಮುತ್ತು? ಕತ್ ಹಿಡ್ದು ಹೊರಗಡೆ ದಬ್ತೀಯ? ನಾನು ನಿನ್ನ ಅತ್ತೆ ಕಣೋ. ಇದೇ ಕೈಯಲ್ಲಿ ನಿನ್ನನ್ನು ಎತ್ತಾಡಿಸಿದ್ದೀನಿ, ನಿನಗೆ ತುತ್ತು ತಿನ್ಸಿದ್ದೀನಿ. ಇದೆಲ್ಲ ಮರ್ತೋಯ್ತೇನಪ್ಪ ನಿಂಗೆ? ಇವತ್ತು ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯ್ತಪ್ಪ. ನನ್ನ ಜೀವನ ಸಾರ್ಥಕ ಆಯ್ತು. ನಮ್ಮನ್ನು ಕರೆಸಿ ಇಷ್ಟೆಲ್ಲ ಅವಮಾನ ಮಾಡೋ ಅಗತ್ಯ ಏನಿತ್ತು ನಿಂಗೆ? ನಿಂಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಇದನ್ನೆಲ್ಲ ನೋಡೋನೊಬ್ಬ ದೇವ್ರು ಅಂತಿದ್ದಾನೆ. ಅವನು ನಿಮಗೆಲ್ಲ ಸರಿಯಾಗಿ ಶಿಕ್ಷೆ ಮಾಡ್ತಾನೆ, ನೋಡ್ತಾ ಇರಿ. ಏಯ್ ಮುತ್ತು, ಮುಖಕ್ಕೆ ಬಣ್ಣ ಹಾಕೊಂಡು ಬದುಕೋರ್ನ ನೋಡಿದ್ದೆ, ಆದ್ರೆ ಈ ರೀತಿ ವೇಷ ಬದಲಾಯಿಸ್ಕೊಂಡು ಬದುಕೋರನ್ನ ನನ್ನ ಜೀವನದಲ್ಲಿ ಇದೇ ಮೊದಲು ನೋಡ್ತಿರೋದು. ಅದು ನಿನ್ನ. ಏಯ್, ನನ್ನ ಕಣ್ಮುಂದೆ ನೀನು ಅದು ಹೇಗೆ ಚೆನ್ನಾಗಿ ಬದುಕ್ತೀಯೋ ನಾನು ನೋಡ್ತೀನಿ ಕಣೆ. ಮುತ್ತು, ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ಈ ಮನೆ ಹೆಣ್ಮಗಳು ನಾನು, ನನಗೆ ಅವಮಾನ ಮಾಡಿಸ್ತಿದೀಯೇನೋ? ನೀನು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತೀಯ. ದುಡ್ಡು ಕಳಿಸ್ತೀಯೇನೋ ನನಗೆ? ತಗೊಳ್ಳೋ, ತಗೋ. ಯಾರಿಗೆ ಬೇಕಿದೋ ಒಡವೆ ಕಳಿಸ್ತೀಯೇನೋ? ತಗೋ ಇದನ್ನ. ನೀನ್ ಹೆಣದ ಮೇಲೆ ಹಾಕೋ ಇದನ್ನೆಲ್ಲ. ದೇವ್ರ
ದೇವ್ರು ಅನ್ನೋನೊಬ್ಬ ಇದ್ದಾನೆ. ಅವನು ನಿನ್ನ ಚೆನ್ನಾಗಿ ಬದುಕಕ್ ಬಿಡಲ್ಲ. ನಾಶನ ಆಗೋಗ್ತೀಯ, ನೋಡ್ತಾ ಇರು. ನೋಡು. ಹೋಗೆ ಹೊರಗಡೆ ಹೋಗು ಅಂದೆ. ಹೋಗೆ. ತೆಗಿಯ ಕೈನ. ಹೊರಗ್ ಹೋಗು. ಕೈ ತೆಗಿ ಅಂದೆ. ಹೊರಗೆ ಹೋಗು ಅಂದೆ. ಏಯ್, ನಿನ್ ತಂಗಿ ಕೈ ತೆಗಿಯಕ್ ಹೇಳೋ. ಇನ್ನೂ ಏನ್ ಮುಖ ನೋಡ್ತಾ ಇದ್ದೀರಾ? ಹೊರಗ್ ದಬ್ಬಿ ಡೋರ್ ಲಾಕ್ ಮಾಡಿ. ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ನಡಿ. ನೀನು ಉದ್ಧಾರ ಆಗಲ್ಲಪ್ಪ, ನೀನು ಉದ್ಧಾರ ಆಗಲ್ಲ. ಎದ್ದೇಳೆ ಮೇಲೆ. ಎದ್ದೇಳೆ. ಬಿಡೆ. ಹೋಗಿ ಆಚೆ. ಬಿಡೆ ನನ್ನ. ಅತ್ತೆ ಅನ್ನೋದನ್ನ ನೋಡ್ದೆ ಮನೆಯಿಂದ ಆಚೆ ತಳಿಸ್ತಾ ಇದ್ಯಲ್ಲ, ನೀನ್ ಯಾವತ್ತೂ ಉದ್ಧಾರ ಆಗಲ್ಲ ಕಣು. ಇಂಥವ್ರು ಯಾವತ್ತು ನಮ್ಮ ಮನೆ ಬಾಗ್ಲಿಗೆ ಬರಬಾರ್ದು. ಮೊದ್ಲು ಆಚೆ ಹಾಕೋ ಅವ್ರನ್ನ. ನಡಿ. ನಡಿಯೇ. ಏಯ್ ನಡಿಯೇ. ಮುದ್ದು, ಬಿಡ. ಹೋಗೆ. ಬಿಡ. ಹೋಗೆ. ಬಗ್ಗೆನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನಿರ್ತೀವಿ ಅನ್ಕೊಂಡ್ಯಾ? ಇದೇ ಕಣೆ ನಿನಗೆ ಸರಿಯಾದ ಜಾಗ. ಕಸ ಬಿಸಾಕೋ ಜಾಗದಲ್ಲಿ ಬಿದ್ದು ಸಾಯ್ರಿ. ನಿನ್ ಗಂಡ ಸತ್ತು ಇಷ್ಟು ವರ್ಷ ಆಯ್ತು. ಮನೆ ನಡ್ಸಕ್ಕೆ ನೀನು ಯಾವ ಥರ ಕೆಲಸ ಮಾಡ್ತೀಯ ಅಂತ ಹೇಳ. ನೀನೆಂತವಳು ಅಂತ ನಮಗೆ ಗೊತ್ತಿಲ್ವಾ? ನಿನ್ನಂತವಳು ಊರಲ್ಲಿ ಒಬ್ಳಿದ್ರೆ ಸಾಕು, ಇಡೀ ಊರೇ ನಾಶ ಆಗೋಗುತ್ತೆ. ಈಗ ದುಡ್ಡು ಸಂಪಾದನೆ ಮಾಡಕ್ಕೆ ನಿನ್ ಮಗಳನ್ನ ಚೂ ಬಿಟ್ಟಿದ್ಯಾ? ಥೂ, ನಿನ್ ಜನ್ಮಕ್ಕೆಷ್ಟು ಆಸ್ತಿ ಅಂತಸ್ತು ಸಿಗತ್ತೆ ಅಂತ ಇಂಥ ನೀಚ್ ಮಟ್ಟ ಇಳಿತೀರಲ್ಲ. ನಿಮ್ಮಂತವ್ರು ಬದುಕಿರೋದ್ಕಿಂತ ಯಾವ್ದಾರು ಕೆರೆಗೋ ಬಾವಿಗೋ ಹೋಗ್ಬಿಟ್ಟು ಸಾಯ್ರಿ. ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ನಿಮ್ಮಂತವ್ರು ಭೂಮಿಗೆ ಭಾರವಾಗಿ ಬದುಕಿರಬಾರ್ದು. ಮುದ್ದು, ಮುದ್ದು, ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಶರ್ಮಿಳಾ, ಮಾಯಾ ಇಬ್ರು ನನಗೇನೇನೆಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ನೀನ್ ಸುಮ್ಮನೆ ಇದೀಯಾ. ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ. ಅಷ್ಟು ಬೈದು ಬಂದ್ರು ಮನೆ ಬಾಗ್ಲಿಗೆ ಬರ್ತಿದ್ದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಇಲ್ಲ ಅಂತ ಅರ್ಥ. ಯಾಕಪ್ಪ ಮುತ್ತು ಈ ರೀತಿ ಮಾತಾಡ್ತಾ ಇದ್ಯಾ? ಇಷ್ಟೆಲ್ಲ ನಡೀತಾ ಇದ್ದಿದ್ರು ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಮುತ್ತು, ನೀನಿದ್ಯಾ ಅಂತ ತಾನೇ ನಾವಿಲ್ಲಿಗೆ ಬಂದಿದ್ದು. ಇಷ್ಟೆಲ್ಲ ನಡೆದ್ರು ನೀ ನಮ್ಮ ಕಡೆ ನೋಡ್ತಾನೂ ಇಲ್ಲ, ನಮ್ಮ ಹತ್ರ ಮಾತಾಡ್ತಾನೂ ಇಲ್ಲ. ಇಷ್ಟು ಅವಮಾನ ಮಾಡ್ತಿದ್ಯಲ್ಲ. ಅಣ್ಣ ಹೇಳ್ತಿರೋದ್ ಕೇಳಿಸ್ಕೊಂಡ್ಮೇಲೆ ಯಾಕೆ ಹೀಗೆ ಕಿರ್ಚ್ಕೊಂಡು ಸಾಯ್ತಾ ಇದ್ದೀರಾ? ಇದಕ್ಕೋಸ್ಕರನೇ ನಾವಿಲ್ಲಿ ಇಷ್ಟು ದಿವಸ ಕಾದಿದ್ದು. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ಗಿಷ್ಟು ಕಷ್ಟ ಕೊಡ್ತಾ ಇದ್ದೀಯಾ? ಹೋಗಿ ಯಾವ್ದಾದ್ರು ಮರಕ್ಕೆ ನೇಣು ಹಾಕೊಂಡು ಸಾಯ್ರಿ. ನಾನು ಹೊಟ್ಟೆ ಉರಿದು ಹೇಳ್ತಾ ಇದ್ದೀನಿ, ನೀವು ಯಾವಾಗಲೂ ಉದ್ಧಾರ ಆಗೋದೇ ಇಲ್ಲ. ಒಂದಲ್ಲ ಒಂದು ಕಷ್ಟ ನಿಮಗೆ ಬಂದು ನೀವು ಅನುಭವಿಸ್ತಾನೆ ಇರ್ತೀರಿ. ನನ್ನ ಶಾಪ ನಿಮಗೆ ಎಂದೂ ಬಿಡೋದಿಲ್ಲ. ಏಯ್, ಈಗ ಹೋಗ್ತಿರೋ ಇಲ್ವೋ ಆಳ್ಗಳನ್ನ ಕರೆಸ್ಲೋ. ಪುಷ್ಪ, ಹೋಗೋಣ.
ನಮ್ಮನ್ನೇ ಎದುರಾಕೋತಾರ. ಇನ್ ಲೈಫಲ್ಲಿ ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕಲ್ಲ, ನೋಡ್ತೀರಿ ಅದಕ್ಕೆ. ಕತ್ತಿಡ್ದು ಹೊರಗ್ ದಬ್ಬು, ಅದಕ್ಕೂ ಬಗ್ಲಿಲ್ಲ ಅಂದ್ರೆ 4 ಬಾರ್ಸಿ ಆಚೆ ದಬ್ಬಿ. ಇವ್ರಿಗೆ ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತಿದೆ. ಹೊರಗ್ ದಬ್ಬಿ ಡೋರ್ ಲಾಕ್ ಮಾಡಿ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಮುಗ್ದೋಯ್ತು ಅತ್ತೆ, ಇವತ್ತಿಗೆ ಎಲ್ಲ ಮುಗ್ದೋಯ್ತು. ನಾವೀ ಊರಿಗೆ ಏನೇನು ಆಸೆಗಳು ಇಟ್ಕೊಂಡು ಬಂದ್ವೋ ಪುಷ್ಪ, ಹಾಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಬೇಡ. ನಮ್ಮಂಥ ಒಳ್ಳೆಯವರು ಅಂಥವ್ರ ಜೊತೆ ಸಂಬಂಧ ಬೆಳೆಸೋದಿರಲಿ, ಅವ್ರ ಜೊತೆ ಮಾತಾಡೋದು ತಪ್ಪೆ. ಅವ್ರ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಅವಮಾನ ಮಾಡೋದಷ್ಟೇ ಗೊತ್ತು, ಒಬ್ಬರಿಗೆ ಒಳ್ಳೇದು ಮಾಡಿ ಗೊತ್ತಿಲ್ಲ. ಇದರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೂ ಗೊತ್ತು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ನಾವೇ ಸಮಾಧಾನ ಮಾಡ್ಕೋಬೇಕು ಪುಷ್ಪ. ಈ ನೋವು ಕೊನೆ ಅನ್ನೋದೊಂದಿದ್ದೇ ಇರುತ್ತೆ ಪುಷ್ಪ. ಇಲ್ಲ ಅತ್ತೆ, ಈ ನೋವಿಗೆ ಕೊನೆ ಅನ್ನೋದಿಲ್ವೇ ಇಲ್ಲ. ನನ್ನ ಮನ್ಸಿಗಾಗಿರೋ ನೋವು ಯಾವತ್ತೂ ಸರಿ ಹೋಗಲ್ಲ. ಏನತ್ತೆ, ಬೆಳ್ಳಿಗೋಸ್ಕರ ಪೂಜೆ ಅಂತ ಹೇಳಿದ್ರೆ ನಾನೇ ಬರ್ತಾ ಇರ್ಲಿಲ್ವಾ? ನಮ್ಮನೆ ಹುಡುಗಿ ಒಳ್ಳೇದಾಗತ್ತೆ ಅಂದ್ರೆ ನನ್ಗಿಷ್ಟ ಇಲ್ವಾ? ನನ್ನ ಮಗಳು ಮದುವೆ ಮುತ್ತು ಜೊತೆನಲ್ಲೇ ಆಗೋದು. ಮುತ್ತು ಜೊತೆನಲ್ಲೇ ಆಗೋದು. ನನ್ನ ಮಗಳ ತಾಳಿ ಕಟ್ಟೋದು ಮುತ್ತುನೇ. ಮುತ್ತುನೇ. ಪುಷ್ಪ, ಮಳೆ ನಿಂತಿದೆ, ಮನೆಗೆ ಹೋಗೋಣ ನಡಿ. ಪುಷ್ಪ, ಏನ್ ನೋಡ್ತಾ ಇದೆಯಾ? ಅಯ್ಯೋ ಪುಷ್ಪ, ಅಮ್ಮ ಯಾವುದೇ ಕಾರಣಕ್ಕೂ ಈ ತರ ನಿರ್ಧಾರ ತಗೋಬೇಡಿ ಅಮ್ಮ. ಅಮ್ಮ ನನ್ನ ಮಾತು ಕೇಳಿಸ್ಕೊಳ್ಳಿ. ಪುಷ್ಪ, ನಿಮ್ಮನ್ನ ನಂಬಿಕೊಂಡು ಬೆಳ್ಳಿ ಇದ್ದಾಳೆ. ನಿಂತ್ಕೋ ಪುಷ್ಪ, ಹೋಗ್ಬೇಡ. ಪುಷ್ಪ, ಅಮ್ಮ ಯಾಕೆ ಈ ತರ ನಿರ್ಧಾರ ತಗೊಂಡ್ರೆ? ಅಜ್ಜಿ ನಿಮ್ಮನ್ನ ಹೇಗೆ ಕಾಪಾಡಿ? ಅಮ್ಮ, ಅಜ್ಜಿ ನ್ಯಾಯವಾಗಿ ಬೆಳ್ಳಿನ ಅನಾಥ ಮಾಡ್ಬಿಟ್ಟು ಹೋದ್ರಲ್ಲ.